ಆಡಿ ಕಾಲು ದಣಿಯವು, ನೋಡಿ ಕಣ್ಣು ದಣಿಯವು, ಹಾಡಿ ನಾಲಿಗೆ ದಣಿಯದು. ಇನ್ನೇನೆನ್ನುವೆ ಇನ್ನು ಕೈಯಾರೆ ಪೂಜಿಸಿ, ಮನ ದಣಿಯಲೊಲ್ಲದಿದ್ದೇನೆ ಏನೆನ್ನುವೆ. ಕೂಡಲ ಸಂಗಮ ದೇವ ಕೇಳಯ್ಯ ನಿಮ್ಮುದ್ದುರವ, ಬಗೆದಾನು ಹೋಗುವ ಭರವೆನಗೆ. ಅಂದರೆ ಇದರ ಭಾವಾರ್ಥವೇನೆಂದರೆ, ಆಟವಾಡಿ ಕಾಲುಗಳನ್ನು ದಣಿಯಲಾರು, ನೋಡಿ 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 ಕಣ್ಣು ದಣಿಯಲಿಲ್ಲ, ಪದವನ್ನು ಅಂದರೆ ಹಾಡನ್ನು ಹಾಡಿ ನಾಲಿಗೆಯೂ ದಣಿಯಲಾರದು. ಎಷ್ಟು ಹಾಡಿ 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 ಎಷ್ಟು ಹಾಡಿದರೂ ಇನ್ನು ಹಾಡಬೇಕೇ ಅನ್ನಿಸ್ತಾ ಇರ್ತದೆ. ಆದರೆ ಇದು ಮನಸ್ಸಿಗೆ ದಣಿವೇ ಇಲ್ಲ, ದಣಿಯಲಾರದು. ಇನ್ನು ಏನು ಬೇಕಾಗಿದೆ, ಏನು ಬೇಕಾಗಿದೆ ಹೇ ಕೂಡಲ ಸಂಗನ. ನಿಮ್ಮನ್ನು ಅನೇಕ ಸಲ, ನಿಮ್ಮನ್ನು ಎಷ್ಟು ಅನೇಕ ಸಲ ಕೈಯಿಂದ ಪೂಜೆ ಮಾಡ್ತಿದ್ದೆವು. ನಿಮ್ಮನ್ನು ಭಾಳ ಸಲ ನಮ್ಮ ಕೈಯಿಂದ ನಿನಗೆ ಪೂಜೆ ಮಾಡುತ್ತಿದ್ದೆ. ಮಾಡಿ ಮನಸ್ಸು ದಣಿಯಲೊಲ್ಲದು. ಎಷ್ಟು ನಾ ಕೈಯಿಂದ ಭೀ ಪೂಜೆ ಮಾಡಿದ್ರು ಈ ಕೈ ಭೀ ದಣಿಯಲಿಲ್ಲ, ಆದರೆ ನನ್ನ ಮನಸ್ಸು ಭೀ ದಣಿಯಲಿಲ್ಲ. ಇನ್ನೇನು ಬೇಕೋ ನನಗೆ ಇನ್ನೇನು ಬೇಕು. ನನ್ನ ಮನಸ್ಸು ದಣಿಯಲಿಲ್ಲ, ಹಾಡಿ ನಾಲಿಗೆ ದಣಿಯಲಿಲ್ಲ, ಕೈ ಪೂಜಿಸಿ ದಣಿಯಲಿಲ್ಲ, ಆಟವಾಡಿ ಕಾಲು ದಣಿಯಲಿಲ್ಲ. ಆದರೆ ನನಗೆ ಇನ್ನೇನು ಬೇಕು. ಕೂಡಲ ಸಂಗಮ ದೇವ ನಿಮ್ಮ ಹೊಟ್ಟೆಯನ್ನು ಬಿಗಿದು ಒಳ ಸೇರುವ ಆಸೆ ನನಗಿದೆ. ನಿಮ್ಮ ಹೊಟ್ಟೆಯೊಳಗೆ, ನಿಮ್ಮ ಹೃದಯದೊಳಗೆ ಸೇರಿಕೊಳ್ಳುವಂಥ ಆಸೆ ನನಗಿದೆ ಎಂದು ಬಸವಣ್ಣನವರು ಕೂಡಲ ಸಂಗನಾಥನಲ್ಲಿ ಪ್ರಾರ್ಥಿಸಿಕೊಂಡಿದ್ದಾರೆ, ಭಕ್ತಿಯಿಂದ ಕೇಳಿಕೊಂಡಿದ್ದಾರೆ.